ನಮಸ್ಕಾರ. ಬನ್ನಿ, ಇವತ್ತು ಬೈಬಲ್ ಭವಿಷ್ಯವಾಣಿಯ ಒಂದು ಬಹಳನೇ ಗಹನವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಅದೇನಂದ್ರೆ, ಮಹಾಸಂಕಟ ಅಂತಾರಲ್ಲ, ಅದು ನಿಜವಾಗ್ಲೂ ಶುರುವಾಗೋದು ಯಾವಾಗ? ಇದು ಅಂತ್ಯಕಾಲದ ಬಗ್ಗೆ ಆಸಕ್ತಿ ಇರೋರನ್ನ ಯಾವಾಗ್ಲೂ ಕಾಡೋ ಒಂದು ಪ್ರಶ್ನೆ. ಇದೇ ನೋಡಿ ಆ ಪ್ರಶ್ನೆ. ಬೈಬಲ್ನಲ್ಲಿ ಮುಂದೆ ಬರಲಿರುವ ಒಂದು ದೊಡ್ಡ ಸಂಕಷ್ಟದ ಬಗ್ಗೆ ಹೇಳಲಾಗಿದೆ. ಆದ್ರೆ ಅದರ ಶುರುವಿನ ಸಮಯ ಯಾವುದು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಂತ್ಯಕಾಲದ ಅಧ್ಯಯನದಲ್ಲಿ ಇದು ತುಂಬಾನೇ ಚರ್ಚೆಗೆ ಗ್ರಾಸವಾಗಿರುವ ವಿಷಯ. ಹಾಗಾದ್ರೆ ಈ ಸಂಕೀರ್ಣ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೊಂದ್ ದಾರಿ ಇದೆ. ನಾವು ಈ ಎಲ್ಲಾ ಅಂಶಗಳನ್ನ ಒಂದೊಂದಾಗಿ ನೋಡೋಣ, ಆಗ ಎಲ್ಲವೂ ಸ್ಪಷ್ಟವಾಗುತ್ತೆ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಇಡೀ ಚರ್ಚೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಕೆಲವು ಮೂಲಭೂತ ವಿಷಯಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯವಾದ ವಿಷಯ. ಮೂಲ ಆಕರಗಳು ವಿಶ್ವಾಸಿಗಳಿಗೆ ಬರುವ ಸಂಕಟಕ್ಕೂ ನಂತರ ಕೇವಲ ದುಷ್ಟರ ಮೇಲೆ ಮಾತ್ರ ಬರುವ 7 ಪಿಡುಗುಗಳಿಗೂ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆಯುತ್ತವೆ. ಎರಡೂ ಒಂದೇ ಅಲ್ಲ. ಈಗ ಬನ್ನಿ, ವಿಷಯದ ತಿರುಳಿಗೆ ಹೋಗೋಣ. ಇಲ್ಲಿ ನಾವು ಕೆಲವು ಪ್ರಮುಖ ಪದಗಳ ಅರ್ಥವನ್ನು ನೋಡೋಣ ಮತ್ತು ಈ ಚರ್ಚೆಯನ್ನೇ ರೂಪಿಸುವ 2 ಮುಖ್ಯ ವಾದಗಳನ್ನ ಪರಿಚಯ ಮಾಡಿಕೊಳ್ಳೋಣ. ಈ 4 ಪದಗಳು ಇಡೀ ಭವಿಷ್ಯವಾಣಿಯ ಅಡಿಪಾಯ ಇದ್ಹಾಗೆ. ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ ಮುಂದಿನ ವಾದಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಕಷ್ಟ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬಹುದು, ಆದ್ರೆ ಈ ಸಂಪೂರ್ಣ ವಾದ-ವಿವಾದ ಡೇನಿಯಲ್ ಪುಸ್ತಕದ ಈ ಒಂದು ವಾಕ್ಯದಲ್ಲಿರುವ ಒಂದೇ ಒಂದು ಪದದ ಅನುವಾದದ ಮೇಲೆ ನಿಂತಿದೆ. ನೋಡಿ, ಪದಗಳಿಗೆ ಎಂಥ ಶಕ್ತಿಯಿದೆ ಅಂತ. ನೋಡಿ, ಇಲ್ಲಿಯೇ ಇರೋದು ಸಂಘರ್ಷ. ಒಂದರ್ಥ ಹೇಳುತ್ತೆ, ಈ ಘಟನೆ 7 ವರ್ಷಗಳ ಮೊದಲ 3.5 ವರ್ಷಗಳ ಕಾಲ ನಡೆಯುತ್ತೆ ಅಂತ. ಇನ್ನೊಂದು ಹೇಳುತ್ತೆ, ಇಲ್ಲ, ಇದು ಕರೆಕ್ಟಾಗಿ 3.5 ವರ್ಷದ ಮಧ್ಯಬಿಂದುವಿನಲ್ಲಿ ನಡೆಯುತ್ತೆ ಅಂತ. ಈ ಒಂದು ಸಣ್ಣ ವ್ಯತ್ಯಾಸ 2 ಸಂಪೂರ್ಣವಾಗಿ ಬೇರೆ ಬೇರೆ ಕಥೆಗಳನ್ನೇ ಸೃಷ್ಟಿ ಮಾಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ವಾದವನ್ನ ನೋಡೋಣ. ಈ ಸಿದ್ಧಾಂತದ ಪ್ರಕಾರ ವಿಶ್ವಾಸಿಗಳು ದೀರ್ಘಕಾಲದ ಸಂಕಟವನ್ನು ಎದುರಿಸಬೇಕಾಗತ್ತೆ. ಈ ದೃಷ್ಟಿಕೋನದ ಪ್ರಕಾರ ವಿಶ್ವಾಸಿಗಳ ಮೇಲಿನ ದೌರ್ಜನ್ಯ ಮತ್ತು ಮೃಗವನ್ನ ಪೂಜಿಸುವಂತೆ ಹೇರುವ ಒತ್ತಡ ಪೂರ್ತಿ 42 ತಿಂಗಳ ಕಾಲ ಒಂದು ನಿರಂತರ ಮತ್ತು ದಣಿವರಿಯದ ಒತ್ತಡವಾಗಿರುತ್ತೆ. ಈ ಕಾಲರೇಖೆ ಮೊದಲ ಅರ್ಧ ಸಿದ್ಧಾಂತದ ಘಟನೆಗಳ ಕ್ರಮವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಗಮನಿಸಿ, ಸಂಕಟ ಶೂನ್ಯನೇ ವರ್ಷದಿಂದ ಶುರುವಾಗಿ 3.5 ವರ್ಷದ ತನಕ ನಡೆಯುತ್ತೆ. ಆಮೇಲೆ ವಿಶ್ವಾಸಿಗಳನ್ನ ರಕ್ಷಿಸಲಾಗುತ್ತೆ. ಈಗ ಬನ್ನಿ, ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ದೃಷ್ಟಿಕೋನವನ್ನ ನೋಡೋಣ. ಇದರ ಪ್ರಕಾರ ಸಂಕಟದ ಅವಧಿ ತುಂಬಾನೇ ಕಡಿಮೆ, ಆದರೆ ಅತ್ಯಂತ ತೀವ್ರವಾಗಿರುತ್ತೆ. ಈ ವ್ಯಾಖ್ಯಾನದಲ್ಲಿ 3.5 ವರ್ಷದ ಶಾಂತಿಯ ನಂತರ ಇದ್ದಕ್ಕಿದ್ದ ಹಾಗೆ ತೀವ್ರವಾದ ಕಿರುಕುಳ ಶುರುವಾಗುತ್ತೆ. ಆದರೆ ಅದು ಕೇವಲ ಕೆಲವು ದಿನಗಳ ಕಾಲ ಮಾತ್ರ ಇರುತ್ತೆ. ಇದು ವರ್ಷಗಳ ಪರೀಕ್ಷೆಯಲ್ಲ, ಬದಲಾಗಿ ಕೊನೆಯ ಒಂದು ಸಂಕ್ಷಿಪ್ತ ಪರೀಕ್ಷೆ. ಮತ್ತೆ ಕಾಲರೇಖೆ ತೋರಿಸ್ತೆ ಮಧ್ಯಬಿಂದು ಸಿದ್ಧಾಂತವು ಅಂತಿಮ ವಾರದ ಅನುಭವವನ್ನ ಹೇಗೆ ಪೂರ್ತಿಯಾಗಿ ಬದಲಾಯಿಸುತ್ತೆ ಅಂತ. ಇಲ್ಲಿ ಸಂಕಟ ಶುರುವಾಗೋದೇ 3.5 ವರ್ಷದ ನಂತರ ಮತ್ತು ರಕ್ಷಣೆ ಕೇವಲ ಕೆಲವೇ ದಿನಗಳಲ್ಲಿ ಬರುತ್ತೆ. ಮೂಲ ಆಕರಗಳು ಕೇವಲ 2 ಆಯ್ಕೆಗಳನ್ನು ಕೊಟ್ಟು ಸುಮ್ನಾಗಲ್ಲ, ಬದಲಾಗಿ ಅವು ಒಂದು ವಾದದ ಪರವಾಗಿ ಸಾಕ್ಷ್ಯಗಳನ್ನ ಒದಗಿಸ್ತವೆ. ಹಾಗಾದ್ರೆ ಲೇಖಕರು ತಮ್ಮ ವಾದವನ್ನ ಹೇಗೆ ಕಟ್ಟುತ್ತಾರೆ ನೋಡೋಣ ಬನ್ನಿ. ಲೇಖಕರು ಕ್ರಮವಾಗಿ ತಮ್ಮ ವಾದವನ್ನ ಮಂಡಿಸ್ತಾರೆ. ಅವರ ಪ್ರಕಾರ ಮೊದಲ 1260 ದಿನಗಳ ಕಾಲ ಭವಿಷ್ಯ ನುಡಿಯುವ 2 ಸಾಕ್ಷಿಗಳ ಕಥೆ ಮತ್ತು ಮೃಗದ ಚಿಹ್ನೆಯ ಉದ್ದೇಶ ಇವೆರಡೂ ಮೊದಲಾರ್ಧ ಸಿದ್ಧಾಂತಕ್ಕೆನೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಆದರೆ ಇಲ್ಲೊಂದು ದೊಡ್ಡ ಗೊಂದಲ ಇದೆ. ಬೈಬಲ್ ತಾನೇ ಹೇಳುತ್ತೆ, ಆಯ್ಕೆಯಾದವರಿಗೋಸ್ಕರ ಆ ದಿನಗಳನ್ನ ಕಡಿಮೆ ಮಾಡಲಾಗುತ್ತೆ ಅಂತ. ಹಾಗಾದ್ರೆ ಸಂಕಟದ ಅವಧಿ 42 ತಿಂಗಳು ಅಂತ ಮೊದಲೇ ನಿಗದಿಯಾಗಿದ್ರೆ ಅದನ್ನ ಕಡಿಮೆ ಮಾಡೋಕೆ ಹೇಗೆ ಸಾಧ್ಯ? ಹಾಗಾದ್ರೆ ಇಲ್ಲಿರುವ ನಿರ್ಣಾಯಕ ಅಂಶ ಇದು. ದಿನಗಳನ್ನು ಕಡಿಮೆ ಮಾಡುವುದು ಅಂದರೆ ಸಂಕಟದ ಅವಧಿಯನ್ನು ಕಡಿಮೆ ಮಾಡುವುದಲ್ಲ, ಬದಲಿಗೆ ವಿಶ್ವಾಸಿಗಳನ್ನು ಮುಂದೆ ಬರುವ ತೀರ್ಪಿನ 2ನೇ ಮತ್ತು ಇನ್ನೂ ಹೆಚ್ಚು ತೀವ್ರವಾದ ಹಂತದಿಂದ, ಅಂದರೆ 7 ಪಿಡುಗುಗಳಿಂದ ಪಾರು ಮಾಡುವುದು. ಈಗ ನೋಡಿ, ಈ ಪಟ್ಟಿಯಲ್ಲಿ 2 ವಾದಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟಾಗ ವಿಷಯ ತುಂಬಾ ಸ್ಪಷ್ಟವಾಗುತ್ತೆ. ಅವುಗಳ ಆರಂಭದ ಸಮಯ, ಅವಧಿ ಮತ್ತು ಒಟ್ಟಾರೆ ಅನುಭವದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನಾವಿಲ್ಲಿ ನೋಡಬಹುದು. ಇದು ಇವೆರಡರ ನಡುವಿನ ವ್ಯತ್ಯಾಸಗಳ ಒಂದು ಸ್ಪಷ್ಟವಾದ ಸಾರಾಂಶ.
ಯಾವ ದೃಷ್ಟಿಕೋನ ಸರಿಯಾಗಿದ್ರೂ ಮೂಲ ಆಕರಗಳು ಒಂದು ಖಂಡಿತ ಮತ್ತು ಭರವಸೆಯ ಅಂಶವನ್ನ ಒತ್ತಿ ಹೇಳುತ್ತವೆ. ವಿಶ್ವಾಸಿಗಳ ಸಂಕಟಕ್ಕೆ ಒಂದು ಖಚಿತವಾದ ಅಂತ್ಯವಿದೆ ಮತ್ತು ಅದು ಮೊದಲ ಪುನರುತ್ಥಾನದಲ್ಲಿ ಆಗುತ್ತೆ. ಈ ವಾಕ್ಯವನ್ನ ಒಂದು ಅಂತಿಮವಾದ ವಾಗ್ದಾನವಾಗಿ ನೀಡಲಾಗಿದೆ. ಇದು ಸಂಕಟದ ಅಂತ್ಯವನ್ನ ಒಂದು ವಿಶೇಷವಾದ ಮತ್ತು ಧನ್ಯವಾದ ಘಟನೆಗೆ ಜೋಡಿಸುತ್ತೆ ಮತ್ತು ಇದು ಕೊನೆಯವರೆಗೂ ತಾಳ್ಮೆಯಿಂದ ಕಾಯುವರಿಗಾಗಿ ಕಾಯ್ತಿರುತ್ತೆ. ಹಾಗಾದ್ರೆ ಇದೆಲ್ಲವನ್ನ ಕೇಳಿದ ಮೇಲೆ ಕೊನೆಗೆ ಒಂದು ಯೋಚನೆ ಮಾಡೋಣ. ಈ ವಿಶ್ಲೇಷಣೆಯು ಅಂತಿಮ ರಕ್ಷಣೆಯ ಮೊದಲು ಸಂಕಟದಿಂದ ಸಂಪೂರ್ಣವಾಗಿ ಪಾರಾಗುವುದಕ್ಕಿಂತ ಹೆಚ್ಚಾಗಿ ಪರೀಕ್ಷೆಯ ಮೂಲಕ ಸಹನೆಯನ್ನೇ ಮುಖ್ಯ ಅಂತ ಒತ್ತಿ ಹೇಳುತ್ತೆ. ಇದು ನಾವು ಗಂಭೀರವಾಗಿ ಪರಿಗಣಿಸಬೇಕಾದ ಒಂದು ಶಕ್ತಿಯುತ ಸಂದೇಶ.